ಇವತ್ತು ನಾನು ತುಂಬ ಸಿಂಪಲ್ ಆಗಿರೋ ಅಷ್ಟೇ ರುಚಿಯಾಗಿರೋ ಸ್ಯಾಂಡ್ವಿಚ್ ರೆಸಿಪಿ ತೊಗೊಂಡ್ಬಂದಿದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಸ್ವಲ್ಪ ಇದನ್ನು ಕ್ಯಾಬೇಜ್ನ ಒಂದು ಸ್ವಲ್ಪ ಬ್ಲಾಂಚ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರಲ್ಲಿ ಒಂದು ಸ್ವಲ್ಪ ಕಾಯಿಸ್ಕೊಂಡು ನೀರನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಕ್ಯಾಬೇಜ್ ಲೀಫ್ನ ಜಸ್ಟ್ 1 ನಿಮಿಷ ಅಷ್ಟೇ ಸ್ವಲ್ಪ ಸಾಫ್ಟ್ ಆಗುತ್ತೆ. ಆದ್ದರಿಂದ ಈಗ ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಒಂದು ಕಡೆ ಎತ್ತಿಟ್ಕೊಂಡ್ಮೇಲೆ ಇವಾಗ ನಾನು ಒಂದು ಪ್ಯಾನ್ನ ಕಾಯಿಸ್ಕೊಂಡು ನಾನು ಯಾವುದು ಹಸಿ ಆಗ್ತಾಯಿಲ್ಲ, ಸ್ವಲ್ಪ ಎಲ್ಲದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಥರ ಲೈಟಾಗೆ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಸ್ಲೈಸ್ ಮಾಡಿರೋದು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾಯಿದ್ದೀನಿ. ಈ ಥರ ನೀವು ಮಾಡಿ ನೋಡಿ, ಹಸಿ ಇರಲ್ಲ ಯಾವುದೂ. ಆಮೇಲೆ ಡೈಜೆಷನ್ಗೂ ಏನು ಪ್ರಾಬ್ಲಮ್ ಆಗೋಲ್ಲ, ಕೆಲವರಿಗೆ ಹಸಿ ಆದರೆ ಆಗಲ್ವಲ್ಲ. ಆದ್ದರಿಂದ ನಾನು ಈರುಳ್ಳಿನೂ ಇದೇ ಥರನೂ ಮಾಡಿ ಎತ್ತಿಟ್ಕೊತೀನಿ. ಈಗ ಹಾಗೆಯೇ ಟೊಮ್ಯಾಟೊ ಸ್ಲೈಸಸ್ ಕೂಡ ಅದೇ ಥರ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ಕೊಂಡು 2 ಸೈಡು ಇದನ್ನು ಹೀಗೆ ಸುಮ್ಮನೆ ಒಂದು ಸತಿ ಬಿಸಿ ಮಾಡ್ಕೊತಾಯಿದ್ದೀನಿ ಅಷ್ಟೇ. ಇವಾಗೆಲ್ಲ ರೆಡಿ ಆದಮೇಲೆ ಕಾವಲಿನ ಕಾಯಿಸ್ಕೊಂಡು ಬ್ರೆಡ್ಗೆ ಬೆಣ್ಣೆ ಹಚ್ಕೋತಾ ಇದ್ದೀನಿ. ಬೆಣ್ಣೆ ಹಚ್ಕೊಂಡು 2 ಸೈಡನ್ನು ಇದನ್ನು ಟೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಅಥವಾ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿ ಇದನ್ನು ಮಾಡಿಕೊಂಡು ಎತ್ತಿಟ್ಕೊಂಬಿಡೋಣ. ಅದೇ ಥರ ನಿಮಗೆ ಎಷ್ಟು ಸ್ಲೈಸ್ ಬೇಕೋ ಅಷ್ಟು ಸ್ಲೈಸ್ ನೀವು ಮಾಡ್ಕೊಳ್ಳಿ. ನಾನು 3 ಥರ ಸ್ಲೈಸ್ ಮಾಡ್ಕೊತಾ ಇದ್ದೀನಿ. 3 ಬ್ರೆಡ್ ಸ್ಲೈಸ್ ಇರೋ ಸ್ಯಾಂಡ್ವಿಚ್ ತೋರಿಸ್ತಾ ಇರೋದು ನಾನು. ಇವಾಗ 1 ಬ್ರೆಡ್ ಸ್ಲೈಸ್ ತೊಗೊಂಡು ಅದಕ್ಕೆ ನೋಡಿ ಈ ಥರ ಕ್ಯಾಬೇಜ್ ನಾವು ಮೊದಲೇ ನೋಡಿ ಇಷ್ಟು ಸುಲಭವಾಗಿ ಮಾಡ್ಕೋಬೋದು. ಈ ಥರ ಹರಿದ್ರೆ ಕೈನಲ್ಲೇ ಪೀಸ್ ಆಗೋಗುತ್ತೆ. ಆಮೇಲೆ ಟೊಮ್ಯಾಟೊ ಹಾಕ್ಬಿಟ್ಟು ನಾನೊಂದು ಸ್ಟೆಪ್ಪು ಮರ್ತಿಬಿಟ್ಟಿದ್ದೆ, ಆಮೇಲೆ ಮತ್ತೆ ತೋರಿಸ್ತೀನಿ. ಇವಾಗ ಕ್ಯಾಬೇಜು ಮತ್ತು ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಯೋನೀಸ್ ಹಾಕೋದು ಮರ್ತಿಬಿಟ್ಟಿದ್ದೆ. ಇವಾಗ ಈರುಳ್ಳಿ, ನಿಮಗೆ ಸೌತೆಕಾಯಿ, ನಿಮ್ಗೆ ಏನು ತರಕಾರಿ ಬೇಕೋ ಅದನ್ನು ಹಾಕ್ಕೊಳ್ಬೋದು. ನೋಡಿ ಇವಾಗ ನಾನು ಮರ್ತಿಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಇದ್ರ ಮೇಲೆ ಮಯೋನೀಸ್ ಹಾಕ್ಕೊಂಡು ಒಂದು ಸ್ವಲ್ಪ ಪನ್ನೀರ್ ಈ ಥರ ನಾನು ಸ್ಲೈಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀವು ಚೀಸ್ ಸ್ಲೈಸ್ ಕೂಡ ಹಾಕ್ಕೋಬೋದು, ಬಟ್ ನಾನು ಇವತ್ತು ಪನ್ನೀರಲ್ಲಿ ಮಾಡ್ತಾ ಇರೋದ್ರಿಂದ ಈ ಥರ ಮಾಡಿಕೊಂಡು ಇನ್ನೊಂದು ಬ್ರೆಡ್ ಸ್ಲೈಸು ಮಯೋನೀಸನ್ನ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ಇಟ್ಬಿಟ್ಟು ಇವಾಗ ಇದನ್ನು ಇನ್ನೊಂದು ಸತಿ ನಾನು ಕಾವಲಿ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾರೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಈ ಥರ ರೆಸಿಪಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ ಸ್ಯಾಂಡ್ವಿಚ್ ರೆಸಿಪಿ. ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್. ಇವಾಗ ನಾನು ಇದನ್ನು ಎಲ್ಲ ಅದರೊಳಗೆ ಇರೋದ್ರಿಂದ ನೀವೇನು ಮಾಡೋದು ಬೇಡ, ಕಟ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.